ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹಿಂದೂಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದು 27ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಪತ್ನಿ ಪುತ್ರನ ಮುಂದೆಯೇ ಶಿವಮೊಗ್ಗದ ಪ್ರವಾಸಿಗ ಮಂಜುನಾಥ್ ಪ್ರಾಣ ಕಳ್ಕೊಂಡಿದ್ದಾರೆ. ದಾಳಿ ಬೆನ್ನಲ್ಲೇ ಯಾವ ಉಗ್ರರನ್ನು ಬಿಡುವುದಿಲ್ಲ ಅಂತ ಅಮಿತ್ ಶಾ ಶಪಥಗೈದಿದ್ದಾರೆ. ವಿಂಗ್ ಕಮಾಂಡರ್ ಮೇಲಿನ ಹಲ್ಲೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಕನ್ನಡಿಗನೊಬ್ಬ ಹಲ್ಲೆ ಮಾಡಿದ್ದಾನೆ ಅಂತ ಶಿಲಾದಿತ್ಯ ಕೇಸ್ ದಾಖಲಿಸಿರುವ ನಡುವೆಯೇ ಆತನೇ ವಿಕಾಸ್ ಮೇಲೆ ಮಾರಕವಾಗಿ ಹಲ್ಲೆ ಮಾಡಿರುವುದು ಬಯಲಾಗಿದೆ. ವಿಕಾಸ್ಗೆ ಸ್ಟೇಷನ್ ಬೇಲ್ ಸಿಕ್ಕರೆ ಇತ್ತ ಸೇನಾಧಿಕಾರಿಯ ಬಂಧನಕ್ಕೆ ಆಗ್ರಹ ಮಾಡಲಾಗಿದೆ. ರಿಕ್ಕಿ ರೈ ಪುತ್ರನ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಗನ್ಮ್ಯಾನ್ ವಿಠಲನನ್ನೇ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಅನುರಾಧ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಇತ್ತ ಮುತ್ತಪ್ಪ ರೈ ಹಿರಿಯ ಪುತ್ರ ರಾಕಿ ರೈ ದಿಢೀರನೆ ಡಿಕೆಶಿಯನ್ನ ಭೇಟಿ ಮಾಡಿದ್ದಾರೆ. ದೇಶಾದ್ಯಂತ ನಕಲಿ ನೋಟು ಚಲಾವಣೆಯಲ್ಲಿರುವ ಕಳವಳಕಾರಿ ಮಾಹಿತಿಯನ್ನ ಕೇಂದ್ರಕ್ಕೆ ಗುಪ್ತಚರ ಇಲಾಖೆ ನೀಡಿದೆ. ನಕಲಿ ನೋಟುಗಳನ್ನ ಅಸಲಿ ನೋಟುಗಳನ್ನೇ ಮೀರಿಸುವಂತಿವೆ. 500ರ ನೋಟುಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸುವಂತೆ ಸೂಚನೆ ನೀಡಿದೆ. ತೆಲುಗು ನಟ ಮಹೇಶ್ ಬಾಬುಗೆ ಇಡಿ ಶಾಕ್ ಕೊಟ್ಟಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಮಹೇಶ್ ಬಾಬು ತಮ್ಮ ಪತ್ನಿ ಹಾಗೆ ಮಕ್ಕಳೊಂದಿಗೆ ನಟಿಸಿದ ಜಾಹೀರಾತು ವಿಚಾರವಾಗಿ ಸಂಕಷ್ಟ ಎದುರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.